ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆವ್ಲಾಗೆ ಸ್ವಾಗತ. ನಾನು ಚಂದ್ರಿಕಾ. ಇದೇನಪ್ಪ ಪುಟಾಣಿ ಮಕ್ಕಳನ್ನ ತೋರಿಸ್ತಾ ಇದ್ದೀರಾ ಅಂತ ನೀವು ಅನ್ಕೋಬೋದು. ಹೌದು, ಈ ಪುಟಾಣಿ ಮಕ್ಕಳಲ್ಲಿ ಒಬ್ಬಳು ನನ್ನ ತಂಗಿ, ಇನ್ನೊಬ್ಬಳು ನನ್ನ ಮಗಳು ಅಂತಲೇ ಹೇಳ್ಬೋದು. ನನ್ನ ತಂಗಿ ಮಗಳು ಇದ್ದಾರೆ, ಮತ್ತು ನನ್ನ ಚಿಕ್ಕಮ್ಮನ ಮಗಳು ಕೂಡ ಒಬ್ಬಳು ಇದ್ದಾರೆ. ನಾನು ಹೋದಾದ ನಂತರದಲ್ಲಿ 4 ದಿನ ಆದಮೇಲೆ ನನಗೂ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಒಂದು ಕುಟುಂಬ ಫುಲ್ಫಿಲ್ ಆಗಬೇಕಂದ್ರೆ ಪ್ರತಿಯೊಬ್ಬರು ಇರಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ತಂಗಿ ಮತ್ತು ತಂಗಿ ಮಗಳನ್ನ ಸಹ ಕರೆಸ್ಕೊಂಡ್ವಿ. ಹೆಂಗೆಂಗೋ ಸರ್ಕಸ್ ಮಾಡಿಬಿಟ್ಟು ಅವಳು ಸಹ ಬಂದಿದ್ದ ಖುಷಿಗೋಸ್ಕರ ಅವರಿಬ್ಬರು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಖುಷಿ ಪಡ್ತಾ ಇದ್ದಾರೆ. ನನ್ನ ತಂಗಿ ಮಗಳಂತರೂ ಈ ಮನೆಗೆ ಬೇಗ ಅಡ್ಜಸ್ಟ್ ಆಗಿಬಿಟ್ಲು. ಯಾಕಂದರೆ ಮನೆ ತುಂಬ ಆ ಮಕ್ಕಳಿದ್ದಾಗ ಆಗಿರ್ಬೋದು, ಕುಟುಂಬದ ಸದಸ್ಯರು ಎಲ್ಲರೂ ಇದ್ದಾಗ ಆ ಒಂದು ಖುಷಿನೇ ಬೇರೆ ಅಂತ ಹೇಳ್ಬೋದು. ನಾನಂತರೂ ಕಾಯ್ತಾ ಇರ್ತೀನಿ ಯಾವಾಗ ಕರೀತಾರೋ ಏನೋ ಅಂತಂದು ಹೋಗ್ಲಿಕ್ಕೆ. ಇಲ್ಲಿ ಯಾಕಂದರೆ ಆ ಕೆಲಸಕ್ಕೆ ಹೋದರೆ ಏನೋ ಅಷ್ಟು ಬೇಜಾರು ಅನಿಸಲ್ಲ. ಕೆಲಸ ಇಲ್ಲ ಅಂದಾಗ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ 4 ತಿಂಗಳಾದಮೇಲೆ ನಾನು ಊರಿಗೆ ಹೋಗಿದ್ದು. ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಫ್ಯಾಮಿಲಿನ. ಬಂದಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಒಂದಿನ ಕಳೆದೇ ಹೋಗ್ಬಿಡ್ತು. ಅವ್ರು ಬಂದಿದ್ದ ಖುಷಿಗೆ ಮನೇಲಿ ಆಂಟಿ ಅವರು ಹೊರಗಡೆ ಹೋಗಿದ್ರು, ಅವರು ಸಹ ಬಂದರು ನೈಟು. ಮತ್ತು ನಮ್ಮ 4ನೇ ಆಂಟಿ ಜೊತೆಗೆ ಅವ್ರ ಅಮ್ಮನ ಫೋನ್ ಇಸ್ಕೊಂಡಿದ್ದಾರೆ ಅಂತಂದು ಫೋನ್ ಇಸ್ಕೊಂಡು ಹೋಗಿ ಬರ್ತಾ ಇದ್ದಾಳೆ ಅವಳು, ನನ್ನ ಮಗಳು. ಅವಳ ತಂಗಿ ನೋಡಿದರೆ ಎಲ್ಲರೂ ಅಂತಾರೆ ಸಂತೂರ್ ಮಮ್ಮಿ ಅಂತ. ಬಟ್ ಅವಳು ಸಂತೂರ್ ಮಮ್ಮಿನೇ ಅಂತಲೇ ಹೇಳ್ಬೋದು. ಎಷ್ಟು ಫುಲ್ ತೆಳ್ಳಗಿದ್ದಾಳೆ. ನಾವು ನೋಡಿದ್ರೆ ದಪ್ಪ ಇದ್ದೀವಿ, ಬಟ್ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ರು ಮತ್ತು ನಮ್ಮದು ಅದೇ ಲೆವೆಲ್ಗೆ ಬರ್ತಾ ಇದೆ. ನೋಡ್ತಾ ಇರ್ಬೋದು, ನಮ್ಮ ಆಂಟಿ ಇಬ್ಬರಿಗೂ ಊಟ ಮಾಡಿಸ್ತಾ ಇದೆ. ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಇದು ನನ್ನ ತಂಗಿ ಬಂದ 2ನೇ ದಿನ ನೈಟ್. ಅದು ಸಹಲೆ ಎಷ್ಟು ಬೇಗ ಕಳೆದು ಹೋಗ್ತಾ ಇದೆ. ತುಂಬ ಬೇಜಾರು ಅಂತಲೇ ಅನಿಸುತ್ತೆ. ಇದಾದ ನಂತರದಲ್ಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ, ಅಪ್ಪ ಅಮ್ಮ ಇರುವಂಥ ಮನೆಗೆ ಬಂದ್ವಿ. ತುಂಬ ಖುಷಿ ಅಂತಲೇ ಹೇಳ್ಬೋದು. ಅವ್ರಿಗೂ ಸಹ ಇಬ್ಬರೇ ಇರ್ತಾರಲ್ವ. ಈಗ ನಾವು ಎಲ್ಲರೂ ಅಟ್ ಎ ಟೈಮೇ ಬಂದಿದ್ದು. ಅದಾದ ನಂತರದಲ್ಲಿ ಮತ್ತೆ ನಾವು ಅಲ್ಲಿ ಇದ್ಕೊಂಡು ಮತ್ತು ಮಾರ್ನಿಂಗೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು 3ನೇ ದಿನಕ್ಕೆ ಮತ್ತು ಆಂಟಿ ಮನೆಗೆ ಬಂದುಬಿಟ್ಟು ಅಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡಾದ ನಂತರ ಫ್ರೀ ಮಾಡಿಕೊಂಡು ನನ್ನ ತಂಗಿ ಅವ್ರ ಮಗಳಿಗೆ ಆಟ ಆಡಿಸ್ತಾ ಇದ್ದೆ. ನಾನು ವೀಡಿಯೋ ಮಾಡ್ತಾಯಿದ್ದೆ. ಇದು ಏನಪ್ಪ ಗಾಡಿ ಅಂತ ಅಂದರೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಹಳ್ಳಿಯಲ್ಲಿರುವಂಥ ಜನಕ್ಕೆ ದೂರ ಏನಾದರೂ ನೀರು ತರಬೇಕು ಅಂತ ಅಂದಾಗ ಕೊಡಪಾನಗಳನ್ನ ಈ ಒಂದು ಗಾಡೀಲಿ ಇಟ್ಕೊಂಡು 8 ಕೊಡಪಾನ 6 ಕೊಡಪಾನ ಅಂತೆಲ್ಲ ತೊಗೊಂಬರ್ತಾಯಿದ್ರು. ಇದು ನಾವು ಕೂಡ ಮಾಡಿದ್ದೀವಿ ಚಿಕ್ಕವರಿದ್ದಾಗ. ಈಗ ಎಲ್ಲ ಮನೆ ಮುಂದೆ ನಲ್ಲಿಗಳು ಬರ್ತಾ ಇದ್ದಾವೆ. ಸೊ ಯಾರೂ ಅಷ್ಟು ದೂರ ಹೋಗ್ತಾರಲ್ಲ. ಬಟ್ ಹಳ್ಳಿ ಕಡೆಗೆಲ್ಲ ಈ ಒಂದು ಸಿಚುವೇಶನ್ ಫೇಸ್ ಮಾಡ್ತಾ ಇರ್ತಾರೆ. ಸಿಟಿಲಿದ್ದವ್ರಿಗೇನು ಅಷ್ಟು ಪ್ರಾಬ್ಲಮ್ ಇರಲ್ಲ. ಬಟ್ ಈ ಉತ್ತರ ಕರ್ನಾಟಕದಲ್ಲಿರುವಂಥ ಭಾಗದಲ್ಲಿ ತುಂಬಾ ಈಗ ಒಂದು ನೀರಿನ ಪ್ರಾಬ್ಲಮ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತು ಇಲ್ಲಿ ಬಂದ್ವಿ ಮತ್ತು ಅಮ್ಮನ ಮನೆಗೆ. ಯಾಕಂದರೆ ಎರಡು ಮನೆಯೂ 2 ಕಣ್ಣುಗಳಿದ್ದಂಗೆ. ಆ ಮನೆಯೂ ಕಳ್ಕೊಳಕ್ಕಾಗಲ್ಲ, ಈ ಮನೆಯೂ ಕಳ್ಕೊಳಕ್ಕಾಗಲ್ವಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ತವ್ರ ಮನೆ ಅಂದರೆ ಒಂದೊಂದು ಮನೆ ಇದ್ದರೆ ನಮಗೆ 2, 3 ಮನೆ ಇದೆ ಅಂತಲೇ ಹೇಳ್ಬೋದು. ಅದು ಒಂದೊಂಥರ ಖುಷಿ ವಿಚಾರಣೆ ಅಂತ ಹೇಳ್ಬೋದು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀರು ಕಾಯಿಸ್ತಾ ಇದ್ವಿ ಒಲೆಯಲ್ಲಿ. ನಮ್ಮಮ್ಮ ಈಗಲೂ ಸಹ ರೊಟ್ಟಿ ಎಲ್ಲ ಒಲೆಯಲ್ಲೇ ಮಾಡ್ತಾರೆ, ನೀರು ಕಾಯಿಸ್ತಾರೆ. ಕೆಲವೊಮ್ಮೆ ಗ್ಯಾಸ್ ಇಲ್ಲ ಅಂತ ಅಂದರೂ ಸಹ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಅದು ಒಂಥರ ತುಂಬ ರುಚಿ ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದು ಕಟ್ಟಿಗೆ ಎಲ್ಲ. ಅವಳು ಸಹ ನನ್ನ ತಂಗಿ ಮಗಳ ಕಾಲೆಲ್ಲ ಒತ್ಕೊತ ಕೆಲಸ ಮಾಡ್ತಾಯಿದ್ರು. ಇಲ್ಲೇ ಕೆಲಸ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಗೆ ಹೋಗಿ ಅಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ ಕಳೆದ್ವಿ. ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಎಷ್ಟು ಟೈಮ್ ಆಗೋಗಿತ್ತು ಅಂದರೆ ಆಲ್ಮೋಸ್ಟ್ ಒಂದು 6-7 o'clock ಅನ್ನಂಗಾಗಿತ್ತು. ಅಲ್ಲಿ ಸಹ ತಂಗಿ ಮಗಳ ಜೊತೆ ಆಟ ಆಡ್ತಾಯಿದ್ವಿ. ಸೇಮ್ 3-4 ಡೇಸ್ ಸೇಮ್ ರುಟೀನ್ ಅಂತಲೇ ಹೇಳ್ಬೋದು.
ತಂಗಿ ಬಂದಮೇಲೆ ಇದು 3ನೇ ದಿನ ಕಳೆದೋಗ್ತಾ ಇದೆ. ಮಾರ್ನಿಂಗ್ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮನೆ ಕೆಲಸ ಎಲ್ಲ ಮಾಡುವಾಗ ಪಕ್ಕದ ಮನೆಯವರು ಚಿಕ್ಕ ಕುರಿಮರಿ ತಗೊಬಂದಿದ್ರು. ಎಷ್ಟು ಮುದ್ದಾಗಿತ್ತು ಅಂದರೆ ಅವಳಿಗೆ ಏನು ಅಷ್ಟೆಲ್ಲ ಆಟ ಸಾಮಾನು ತಂದು ಕೊಟ್ಟರು ಸಹ ಏನು ಬೇಡ, ಅದ್ರ ಜೊತೆಗೆ ಆಟ ಆಡ್ತಾ ಇದ್ಲು. ಅದು ಇದ್ದರೆ ಸಾಕು ಅನ್ನೋಷ್ಟು ಇದಾಗೋಗ್ಬಿಟ್ಟಿತ್ತು, ಅಷ್ಟು ಖುಷಿ ಪಡ್ತಾಯಿದ್ಲು. ಅದು ಸಹ ಅಷ್ಟೇ ಮುದ್ದಾಗಿತ್ತು. ಅವಳ ಏಜಿಗೆ ತಕ್ಕಂಗೆ ಇತ್ತು. ಅದು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ಲು ಅಂದರೆ ಅವಳು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿದ್ಲು. ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮನೆಯಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿದ್ದಾಗ ಮನಸ್ಸಿಗೇನೋ ಒಂಥರ ಖುಷಿ ಸಮಾಧಾನ ಅಂತಲೇ ಹೇಳ್ಬೋದು. ಅದು ಸಹ ಇದು ನಿಜ ಅಂತಲೇ ಅನ್ನಿಸ್ತು. ಅದು ಎಷ್ಟು ಒಂದು ಅರ್ಧ ಗಂಟೆ ನಮ್ಮ ಮನೇಲಿತ್ತು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ವಿತಿನ್ ಎ ಸಿಟಿ CITY ಸಿಟಿ OR ಟೌನ್ TOWN ಟೌನ್. ಆನ್ಸರ್ ಈಸ್ ಮೆಟ್ರೋ METRO ಮೆಟ್ರೋ. ಅದು ಆನ್ಸರು. ಈ ಕಡೆ ಬ್ರ್ಯಾಕೆಟ್ ತಗೋ. METRO ಅಕ್ಷರ ನೋಡಪ್ಪ, ಅಕ್ಷರ. ಬ್ರ್ಯಾಕೆಟ್ ಹಾಕೋ. TRO ಈ ಕಡೆ ಬ್ರ್ಯಾಕೆಟ್. MTORE ಬ್ರ್ಯಾಕೆಟ್ ಹಾಕು. ಮತ್ತು ಚಿಕ್ಕಮ್ಮರ ಮನೆಗೆ ಬಂದ್ವಿ. ಬಂದಾದ ನಂತರದಲ್ಲಿ ನನ್ನ ತಮ್ಮನಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದನ್ನು ಸಹ ಮಾಡಿಸಿದ್ವಿ. ಅದಾದಮೇಲೆ ಟೈಮ್ ಆಗಿತ್ತು ಊಟಕ್ಕೆ. ಊಟ ಮಾಡಲಿಕ್ಕೆ ನಾವೇನೋ ಊಟ ಮಾಡಿದ್ವಿ. ಅದಾದ ನಂತರದಲ್ಲಿ ಮತ್ತೆ ಹೊರಗೆ ಬಂದು ವಾಕಿಗೆ ಅಂತ ಬಂದಾಗ ನನ್ನ ಮಕ್ಕಳು ಅವರ ತಮ್ಮನ ಜೊತೆಗೆ, ಅಂದರೆ ಅವಳಿಗೆ ಮಾವ ಆಗಬೇಕು, ನನಗೆ ತಮ್ಮ, ಜೊತೆಗೆ ಊಟ ಮಾಡ್ತಾಯಿದ್ರು. ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇವಳು ಎಷ್ಟೇ ಫೋರ್ಸ್ ಮಾಡಿದ್ಲು ಊಟ ಮಾಡ್ತಾ ಇರಲಿಲ್ಲ ಮಾಡಿಸುವಾಗ. ಬಟ್ ಅವ್ರ ಮಾವನ ಜೊತೆಗೆ ತುಂಬ ಖುಷಿಯಾಗಿ ಊಟ ಮಾಡ್ತಾಯಿದ್ಲು, ವಾಕ್ ಮಾಡ್ಕೊತ. ಒಂಥರ ಮಕ್ಕಳ ಜೊತೆಗೆ ಊಟ ಮಾಡ್ತಾರೆ ಅಂತಾರಲ್ಲ, ಒಂಥರ ನಿಜಾನೇ ಅನಿಸುತ್ತೆ. ಅವ್ರ ಏಜಿಗೆ ತಕ್ಕಂಗೆ ಇರ್ಬೋದು, ಅವ್ರಿಗೆ ಇಷ್ಟ ಆಗೋಂಥ ವ್ಯಕ್ತಿ ಜೊತೆಗೆ ಊಟ ಮಾಡ್ತಾರೆ ಅನ್ನೋದು ತುಂಬಾ ಖುಷಿ ವಿಚಾರನೆ. ಅವಳು ಎಷ್ಟೇ ಫೋರ್ಸ್ ಮಾಡಿದ್ರು ಊಟ ಮಾಡಲಿಲ್ಲ. ಈಗ ಹೊರಗಡೆ ಬಂದಮೇಲೆ ಅವಳು ಊಟ ಮಾಡಿದ್ಲು. ಅದಾದ ನಂತರ ಅವಳು ಊಟ ಆಯಿತು, ವಾಕ್ ಮಾಡ್ತಾಯಿದ್ವಿ. ವಾಕ್ ಮಾಡುವಾಗ ನೋಡ್ತೀರಲ್ವ ಸರ್ಕಸ್ಸು, ನಮ್ಮ ತಮ್ಮ ಬೇಡ ನೀನು ಅಂತೆಲ್ಲ ಹೇಳ್ತಾ ಇದ್ಲು. ಅದಕ್ಕೆ ಅವಳು ಅಳ್ತಾ ಇದ್ಲು. ಅದನ್ನೇ ಒಂಥರ ಕಾಮಿಡಿ ಅನ್ನಿಸ್ತಾ ಇತ್ತು, ಒಂಥರ ಖುಷಿ ಕೂಡ ಅನ್ನಿಸ್ತು. ಈ ದಿನಗಳು ಕಳೆದು ಎಷ್ಟೋ ದಿನವೇ ಆಗೋಗ್ಬಿಟ್ಟಿತ್ತು. ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಊರಿಗೆ ಬಂದಿದ್ದು ಸಹ. ಇದಾದ ನಂತರದಲ್ಲಿ 4 ದಿನ ಫೈನಲಾಗಿ ಕಳೆದೋಯ್ತು. 5ನೇ ದಿನವೂ ಸಹ ನಾವು ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೊರಟು ಬಂದ್ವಿ. ಅದಾದ ನಂತರ ನಾವು ಜಸ್ಟ್ ಒಂದಿನ ದೀಪಾವಳಿ ಹಬ್ಬಕ್ಕೇನೋ ಬಂದಿದ್ವಿ. ಬಟ್ ಆದರೂ ಸಹ ಅಜ್ಜಿ ಇದ್ದರು ಅಂತ ಮಾತಾಡ್ಸ್ಕೊಂಡು ಹೋಗ್ಬೇಕಿತ್ತು ಅಂತಂದು ಮತ್ತೆ ಊರಿಗೆ ಬಂದು ಅವತ್ತು ಮಾರ್ನಿಂಗ್ ಬಂದು ಮತ್ತೆ ನಾವು ನೈಟ್ ಹೊರಡಲಿಕ್ಕೆ ರೆಡಿ ಆಗ್ತಾಯಿದ್ವಿ. ಅಜ್ಜಿ ಜೊತೆಗೆ, ದೊಡ್ಡವ್ರ ಜೊತೆಗೆ ಒಂದು ಅರ್ಧ ಗಂಟೆ ಟೈಮ್ ಕಳಿಬೇಕು ಅಂತೆಲ್ಲ ಹೇಳ್ತಾರೆ. ಅದು ನಿಜಾನೇ. ಇವರ ಅನುಭವಗಳನ್ನ ನನಗೆ ಹೇಳ್ತಾಯಿದ್ರು. ತುಂಬಾ ಖುಷಿ ಅಂತ ಅನ್ನಿಸ್ತು. ಅವರು ಆಗ ಕಷ್ಟಪಟ್ಟಿದ್ದ ದಿನಗಳ ಬಗ್ಗೆ ಆಲ್ಮೋಸ್ಟ್ 1.5-2 ತಾಸು ಕೂತ್ಕೊಂಡು ನಾವು ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿ ಮಾತಾಡ್ತಾಯಿದ್ರು. ಅವರೆಲ್ಲ ವಿಚಾರಗಳು ನಮಗೆ ತಿಳಿಸ್ತಾಯಿದ್ರು. ಹಿಂಗಿರಬೇಕು, ಹಂಗಿರಬೇಕು, ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಎಲ್ಲನೂ ಹೇಳ್ತಾಯಿದ್ರು. ನನಗೂ ಸಹ ಖುಷಿ ಆಗ್ತಾಯಿತ್ತು. ನಾನು ಒಂದು ಸ್ಲಿಪ್ಪರ್ ಸಹ ನೋಡಿದ್ರು ಅವರು ಹೊರಗಡೆ ಬಿಟ್ಟಿದ್ದೆ, ಹೀಲ್ಡ್ ಸ್ಲಿಪ್ಪರು. ಅದಕ್ಕೂ ನಾವಿದ್ದಾಗಲ್ಲ, ನಾವು ನಿಮ್ಮ ವಯಸ್ಸಲ್ಲಿದ್ದಾಗ ಈ ಥರ ಸ್ಲಿಪ್ಪರ್ಸ್ ಇರೋ ನಮ್ಮ ಚಪ್ಪಲಿನೇ ಇರಲಿಲ್ಲ ಹಾಕ್ಕೊಳ್ಳಿಕ್ಕೆ. ಈಗೆಲ್ಲ ಹಿಂದಿಂದ ಚಪ್ಪಲಿ ಎಲ್ಲ ಬಂದಿದ್ದಾವೆ ಅಂತೆಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಗ್ತಾ ಇತ್ತು. ಅವ್ರ ವಿಚಾರಗಳಾಗಿರ್ಬೋದು, ಅವ್ರು ಕಷ್ಟಪಟ್ಟಿದ್ದ ದಿನಗಳು, ಆ ದಿನಗಳು ಹೇಳಿದಂಥದ್ದು ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಸೊ ಇದೇ ರೀತಿಯಾಗಿ ಇವತ್ತಿನ ದಿನ ಸಹ ಕಳೆದೋಗ್ಬಿಡ್ತು. ಮತ್ತು ನಾವು ಮತ್ತೆ ಬೆಂಗಳೂರಿಗೆ ಬರಬೇಕಾಯ್ತು. ಹಾಗಾಗಿ ಮತ್ತೆ ಬೆಳಗ್ಗೆ ಟ್ರೈನ್ ಮಿಸ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಒಂದು 12 ಗಂಟೆನೇ ಬಸ್ಗೆ ಹೋಗೋಣ ಅಂದ್ಕೊಂಡು ನಮ್ಮ ಮನೆಯವರು ಬಸ್ಗೆ ಹೋಗ್ಬಿಡೋಣ, ಮತ್ತೇನು ಇಲ್ಲೇ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಕೊಂಡು, ಎಲ್ಲ ಕೆಲಸ ಎಲ್ಲ ಆಗೋಗಿತ್ತಲ್ಲ. ಹಾಗಾಗಿ ನಾವು ಮತ್ತೆ ಸೀದಾ ಹಾವೇರಿಯಿಂದ ದಾವಣಗೆರೆಯಿಂದ ಅಜ್ಜಂಪುರದ ಸೀದಾ ಮತ್ತೆ ಬೆಂಗಳೂರಿಗೆ ಹೊರಡಲಿಕ್ಕೆ
ತಯಾರಿ ಮಾಡ್ಕೊತಾ ಇದ್ವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮೂರಿಂದ ಚಿಕ್ಕಮಂಗ್ಳೂರಿಂದ ಸೀದಾ ಬಂದಿದ್ದು ಅಜ್ಜಂಪುರಕ್ಕೆ. ಅಜ್ಜಂಪುರದಿಂದ ಮತ್ತೆ ನಾವು ಬಂದಿದ್ದು ಬೀರೂರಿಗೆ. ಬಸ್ಗೆ ಒಂದು ವೇಟ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್, ಒಂದು 45 ಮಿನಿಟ್ಸ್ ವೇಟ್ ಮಾಡಿದ್ವಿ. ಅದಾದ ನಂತರಲ್ಲಿ ಬಸ್ ಏನೋ ಸಿಕ್ತು, ಬಟ್ ಸೀಟ್ ಸಿಗುತ್ತೋ ಇಲ್ಲೋ ಅಂತ ತುಂಬ ಭಯ ಆಗೋಗ್ಬಿಟ್ಟಿತ್ತು. ಬಟ್ ತುಂಬ ಫ್ರೀಯಾಗಿತ್ತು. ಅಂದರೆ ನಾವು ಬೆಂಗಳೂರಿಂದ ಬರುವಾಗ ತುಂಬ ರಶ್ ಇರುತ್ತೆ ಅಲ್ವ, ಹಾಗಾಗಿ ಆ ಫೀಲ್ ಬಂತು. ಬಟ್ ಇಲ್ಲಿ ಆರಾಮ್ಸೆ ನಾವು ಬಂದ್ವಿ. ತುಂಬ ಖುಷಿಯಾಯಿತು. ನಮ್ಮ ಮನೆಯವರು ಸಹ ಕಡೂರಲ್ಲಿ ಇಳ್ಕೊಂಡು ಏನೇನು ಬೇಕೋ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದರು. ಅವ್ರಿಗೂ ಸಹ ಬಸ್ಸಲ್ಲಿ ಜರ್ನಿ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರು ಯಾವಾಗಲೂ ಟ್ರೈನಲ್ಲೇ ಹೋಗ್ತಾರೆ ಬರ್ತಾರೆ. ನನಗೆ ಬಸ್ ಒಂಥರ ಇಷ್ಟ. ಅದು ಹೇಳ್ತಾ ಇರ್ತೀನಿ, ಸಿದ್ದರಾಮಯ್ಯವರು ಫ್ರೀ ಬಸ್ ಮಾಡಿದ್ದಾರಲ್ಲ, ಬಸ್ಸಲ್ಲಿ ಹೋಗೋಕ್ಕೇನು, ನನಗೆ ಅದು ಬಸ್ ಕಂಫರ್ಟಬಲ್ ಆಗಿದೆ, ಇದು ಟ್ರೈನ್ಗೆಲ್ಲ ಹೋಗೋಕ್ಕೆ ಇಷ್ಟ ಆಗಲ್ಲ ಅಂತೀನಿ. ಬಟ್ ಅವ್ರು ನನ್ನ ಆಪೋಸಿಟು. ಏನಾಗಲಿ ನಾನೊಬ್ಬಳೇ ಅಂತೂ ಹೋಗ್ಲಿಕ್ಕೆ ಆಗಲ್ವಲ್ಲ, ಅವ್ರ ನನ್ನ ಜೊತೆ ಬರಬೇಕಿತ್ತು. ಆದರೂ ಬಂದರು ಖುಷಿಯಾಗಿ. ಈ ಒಂದು ದಿನ ಕಳೆದ್ವಿ ಅನ್ನೋದಕ್ಕಿಂತ ಇನ್ನು ಬಸ್ಸಲ್ಲಿ ಟ್ರಾವೆಲಿಂಗೇ ಒಂದು ಡೇ ಒಂಥರ ಟ್ರಿಪ್ ಅನಿಸ್ಬಿಡುತ್ತೆ. ಕೂತ್ಕೊಂಡೆ ಜರ್ನಿ ಮಾಡಿಕೊಂಡೆ ಪ್ರತಿಯೊಂದು ಊರುಗಳನ್ನ ನೋಡ್ಕೊತ ಹೋಗ್ಬೋದು. ಬಟ್ ಇಲ್ಲಿರೋ ನೇಚರ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾವು ಮಾರ್ನಿಂಗ್ 12:30 1 ಗಂಟೆಗೆ ನಾವು ಬಸ್ ಹತ್ತಿದ್ದು. ಇನ್ನಾದರೂ ಆಲ್ಮೋಸ್ಟ್ 7 ಗಂಟೆ 7:30 ಆದರೂ ರೀಚ್ ಆಗಿರಲಿಲ್ಲ. ನೆಲಮಂಗಲ ಬಂದ್ವಿ. ಫೈನಲ್ ಆಗಿ ಬೆಂಗಳೂರು ಸಿಟಿ ತಲುಪಿದ್ದು 9 ಗಂಟೆಗೆ. ತುಂಬ ಟ್ರಾಫಿಕ್ ಜೊತೆಗೆ ತುಂಬ ಲಾಂಗ್ ಡ್ರೈವ್ ಅನಿಸ್ಬಿಡುತ್ತೆ ಇದು. ಅದಕ್ಕೆ ಅವರು ಬಸ್ಸಲ್ಲಿ ಬರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಏನೇ ಎಷ್ಟೇ ಆದರೂ ನಮ್ಮ ಮನೆಗೆ ಬಂದು ಈ ದಿನ ಮತ್ತೇನಾದರೂ ಕೆಲಸ ಮಾಡೋದು ಅಷ್ಟಾಗೆ ಇದೆ ಅಂದ್ಕೊಂಡು ನಾವು ಬಂದಿದ್ದು. ಸೊ ಟ್ರಾಫಿಕ್ ಹೆವಿ ಇತ್ತು. ಬಟ್ ಗೊರಗುಂಟೆ ಪಡೆ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿ ಸಹ ಬಸ್ಸಿಗೆ ಬಂದ್ವಿ. ಬಟ್ ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ಮೇಲೆ ಅವ್ರ ತಮ್ಮವ್ರು ಬರ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅವ್ರ ತಮ್ಮವ್ರು ಬಂದಿರಲಿಲ್ಲ, ಯಾಕಂದರೆ ಅವರು ಸಹ ಕೆಲಸಕ್ಕೆ ಹೋಗಿದ್ರು. ಹಾಗಾಗಿ ಇನ್ನೇನು ಮಾಡೋದು, ಆಟೋಗೆ ಹೋದರೆ ಮತ್ತೆ ಒಂದು 60-70 ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸೀದಾ ನನ್ನ ಲಗೇಜು ಅವ್ರ ಲಗೇಜು ಎಲ್ಲ ಹೊತ್ಕೊಂಡು ನಿಧಾನಕ್ಕೆ ಮಾತಾಡ್ಕೊತನೇ ಮನೆ ತಲುಪಿದ್ವಿ. ಸೊ ಇದಾಗಿತ್ತು ನನ್ನ ತವರು ಮನೆಯ ಜರ್ನಿಯಿಂದ ಹಿಡಿದು ಬೆಂಗಳೂರಿಗೆ ತಲುಪುವಂಥ ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಸಿಂಪಲ್ ವ್ಲಾಗ್ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳಿನ ವ್ಲಾಗಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.